ಛಾಯಾಗ್ರಹಣ ವೃತ್ತಿ ಬಂದಿದ್ದೇ ಒಂದು ಆಕಸ್ಮಿಕ ನಾನು ಬಂದಿದ್ದು ITI ಮಾಡ್ಲಿಕ್ಕೆ ಅಂತ ವಿದ್ಯಾವಂತಕ್ಕೆ ಅಲ್ಲಿ ನೋಡಿ ಫೋಟೋಗ್ರಫಿಗೆ ಹೋದೆ. ಫೋಟೋಗ್ರಫಿಯಿಂದ ಪತ್ರಿಕೋದ್ಯಮ ಬಂದಿದ್ದೇ ಒಂದು ನಮಗೆ ಗುರುನೂ ಇಲ್ಲ ಗುರಿನೂ ಇಲ್ಲ ಆ ಥರ ಇದೆ. ನಿಮಗೆ ಕುಮಾರ್ ಸರ್ ಅಂತ ಒಳ್ಳೆ ಗುರು ಇದ್ದಾರೆ, ಮುಂದೆ ಗುರು ಹಿಂದೆ ಗುರಿ 2 ಇಂಚ್ಗಳಿದೆ. ದಯವಿಟ್ಟು ಮುಂದೆ ಅವ್ರು ಒಳ್ಳೆ ದಾರಿ ತೋರಿಸ್ತಾರೆ ಅಂತ ಹೇಳ್ಬೋದು. ನಾನು ಜೊತೆಗೆ ನಾವೊಂದಷ್ಟು ಒಂದೇ ಕೆಲಸ ಅಂತ ಏನು ಮಾಡೋದಿಲ್ಲ, ನಾವು ಛಾಯಾಗ್ರಹಣ ಮಾಡ್ತೀನಿ, ಜೊತೆಗೆ ಒಂದಷ್ಟು ಸೀರಿಯಲ್ಗಳು ಸಿನಿಮಾಗಳು ಎಲ್ಲ ಮಾಡ್ತಾ ಇರ್ತೀನಿ. ಈ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮಾಡಿದ್ದೀನಿ ಸರ್. ಮತ್ತೆ ಅದಾದ್ಮೇಲೆ ನಂದು ಯೂಟ್ಯೂಬ್ ಚಾನಲ್ ಇದೆ, ಅದು ಮಾಡ್ತೀನಿ. ಒಂದೇ ಕೆಲಸ ಮಾಡೋದಿಲ್ಲ ನಾವು. ಜೊತೆಗೆ ಕುಮಾರ್ ಸರ್ ನನಗೆ ಆದಷ್ಟು ಪ್ರತಿ ಸಲ ಹೇಳ್ತಾ ಇರ್ತಾರೆ, ಅವ್ರು ಹೇಳಿದ್ ಬಂದು ಕೇಳಿ ನನಗೆ ಆಶ್ಚರ್ಯ ಆಯ್ತು. ಅವ್ರು ಹೇಳೇ 3 ವರ್ಷ ಆಗಿತ್ತು, ಅದನ್ನ ಜಾಬ್ ಇಟ್ಕೊಂಡಿದ್ದಾರೆ ಅವರು. ಸರ್ ನೀವು ಮಾಡ್ತಾ ಇದ್ದೀವಿ ಸರ್, ನೀವು ಏನಿದ್ರು ಕಳಿಸಿ ಸರ್, ನಾವು ಬರ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಅವ್ರ ಪತ್ರಿಕೆಗಳಂತೂ ಹಾಕೋ ಜವಾಬ್ದಾರಿ ನಮ್ದು ಅಂತ ಹೇಳಿದೆ. ಅದು 3 ವರ್ಷದಿಂದ ಹೇಳಿದ ಮಾತನ್ನ ಇವರು ಈಗ ಹೇಳಿದ್ ಬಹಳ ಖುಷಿ ಆಗುತ್ತೆ ನಾನು ಕೇಳಿ. ನಂತರ ಏನಪ್ಪಾ ಅಂದ್ರೆ ನಾನು ಇದು 2ನೇ ಮನೆಯಲ್ಲಿ ಬರ್ತಾ ಇರೋದು, ಬಟ್ ನಾವು ಕಾರ್ಯಕ್ರಮಗಳೆಲ್ಲ ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಜೊತೆಗೆ ಅವ್ರದ್ದೊಂದು ಭರತನಾಟ್ಯ ಮಾಡುವಾಗ ನಾನು ಕುಮಾರ್ ಸರ್ ಅಂದ್ರೆ ಯಾರು ಹುಡುಗ ಇರಬೇಕು ಅಂತ ಅನ್ಕೊಂಡ್ಬರ್ತೀನಿ ಮೊದಲನೇದಾಗಿ. ಇಲ್ಲಿ ಬಂದ್ರೆ ಅವ್ರು ಭರತನಾಟ್ಯ ಮಾಡೋದು ಹೋಗ್ಬಿಟ್ಟು ಮೈ ರೋಮಾಂಚನ ಆಗ್ಬಿಡ್ತು ನನಗೆ. ಅದನ್ನ ನಾನು ಫೇಸ್ಬುಕ್ ಲೈವ್ ಮಾಡಿದೆ, 3 ಡೇಸ್ ನಲ್ಲಿ 100K ವ್ಯೂಸ್ ಆಯ್ತು. ಅವ್ರು ಎಲ್ಲೆಲ್ಲಿಂದ ಅದಕ್ಕೆ ಮೆಸೇಜ್ಗಳಲ್ಲಿ ಬಂದು ನನ್ನ ಈಗ ಯೂಟ್ಯೂಬ್ ಅಲ್ಲಿ ಇದೆ, ಅವ್ರದ್ದು ನನ್ನ ಫೇಸ್ಬುಕ್ ಪೇಜ್ ಅಲ್ಲಿ ಇದೆ. ಅವ್ರದ್ದು 3 ವರ್ಷದಿಂದ ಕೊಟ್ಟಾಗ ಆ ತರ ಇರ್ಬೇಕಾದ್ರೆ